ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಅಮ್ಮನ ಮಡಿಲಲ್ಲಿ ಮಲಗಿ ಕಿಲಕಿಲನೆ ನಗಬೇಕಿದ್ದ ಮಕ್ಕಳು ಅಳುತ್ತಿವೆ. ತನ್ನ ಕಂದನನ್ನ ಅಪ್ಪಿ ಮುದ್ದಾಡಬೇಕಿದ್ದ ಅಮ್ಮನ ಮುಖವನ್ನ ಮಾಸ್ಕ್ ಆವರಿಸಿಕೊಂಡಿದೆ. ನಿಜಕ್ಕೂ ಕರುಳು ಹಿಂಡುವ ಸಂಕಟವಿದು. ಇಂಥ ಕರುಣಾಜನಕ ದೃಶ್ಯಗಳು ಕಂಡುಬಂದಿತ್ತು ಕೋಲಾರದಲ್ಲಿ. ಇಷ್ಟು ದಿನ ಗರ್ಭಿಣಿ ಮಹಿಳೆಯರಲ್ಲಿ ಕೊರೋನಾ ಮಹಾಮಾರಿ ವಕ್ಕರಿಸಿ ಆತಂಕ ಸೃಷ್ಟಿಸುತ್ತಿದ್ದ ವೈರಸ್ ಈಗ ಬಾಣಂತಿಯರಲ್ಲೂ ಕಾಣಿಸಿಕೊಳ್ಳುವ ಮೂಲಕ ಹುಟ್ಟುತ್ತಲೇ ಅಮ್ಮನ ಮಡಿಲಿನಿಂದ ಮಕ್ಕಳನ್ನು ದೂರ ಮಾಡ್ತಿದೆ. ಎದೆ ಹಾಲು ಕುಡಿಯಬೇಕಿದ್ದ ಮಕ್ಕಳನ್ನು ಅಮ್ಮನಿಂದ ಬೇರೆ ಮಾಡ್ತಿದೆ. ಹೌದು, ಕೋಲಾರ ಜಿಲ್ಲೆಯಲ್ಲಿ 3 ಬಾಣಂತಿಯರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಬಾಣಂತಿಯರು ಹಾಗೂ ನವಜಾತ ಮಕ್ಕಳನ್ನು ಹೆಚ್ಚಿನ ಕಾಳಜಿ ವಹಿಸಿ ಆರೈಕೆ ಮಾಡಲಾಗ್ತಿದೆ. 3 ಬಾಣಂತಿ ಮಹಿಳೆಯರನ್ನು ಪ್ರತ್ಯೇಕವಾಗಿಟ್ಟು ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗ್ತಿದೆ. ಮಕ್ಕಳಿಗೆ ತಾಯಿ ಎದೆ ಹಾಲು ಕುಡಿಸುವಾಗ ಮಾತ್ರ ತಾಯಿಯ ಜೊತೆಗೆ ಮಕ್ಕಳನ್ನು ಇರಿಸಲಾಗುತ್ತಿದೆ. ಉಳಿದಂತೆ ಮಕ್ಕಳನ್ನು ಪ್ರತ್ಯೇಕವಾಗಿಟ್ಟು ಆರೈಕೆ ಮಾಡಲಾಗ್ತಿದೆ. ಮಕ್ಕಳು ಹುಟ್ಟುತ್ತಾನೆ ತಾಯಿಯಿಂದ ದೂರ ಆಗುವಂಥ ಒಂದು ಪರಿಸ್ಥಿತಿ ಕೋಲಾರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕೋಲಾರ ನಗರ ಹಾಗೂ ಮಾಲೂರು ಮತ್ತು KGFನಲ್ಲಿ 3 ಪ್ರಕರಣಗಳು ಈ ರೀತಿಯ ಒಂದು ಗರ್ಭಿಣಿ ಮಹಿಳೆಯರಲ್ಲಿ ಕೊರೋನಾ ಸೋಂಕು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಏನು ಹೆರಿಗೆ ಆದ ನಂತರವೂ ಕೂಡ ಏನು ಬಾಣಂತಿಯರಲ್ಲಿ ಈಗ ಕೊರೋನಾ ಸೋಂಕು ಪತ್ತೆಯಾಗಿರುವಂಥದ್ದು. ಪರಿಣಾಮ ಈಗ ಆಗ ತಾನೇ ಹುಟ್ಟಿದಂಥ ನವಜಾತ ಮಕ್ಕಳನ್ನು ತನ್ನ ಹೆತ್ತ ತಾಯಿಯಿಂದ ದೂರ ಮಾಡಿ ಈಗ ಆರೈಕೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇಲ್ಲಿನ ವೈದ್ಯರು ಹೇಳೋ ಪ್ರಕಾರ ಅವರನ್ನು ಏನು ಫೀಡ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎದೆ ಹಾಲು ಕೊಡುವಂಥ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ತನ್ನ ತಾಯಿಯಿಂದನೇ ಈಗ ಮಕ್ಕಳಿಗೆ ಎದೆ ಹಾಲು ಉಣಿಸುವಂಥ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಉಳಿದಂತೆ ಪ್ರತ್ಯೇಕವಾಗಿ ಮಗುವನ್ನು ಇಟ್ಟು ಆರೈಕೆ ಮಾಡ್ತಾ ಇರುವಂಥದ್ದು. ಮತ್ತು ಅದೇ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಸಪ್ರೇಟಾಗಿ ಈಗ ಬೇರೆ ಶುಶ್ರೂಷಕಿಯರನ್ನು ಅವರ ಇಟ್ಟು ಅಂದರೆ ಬೇರೆ ನರ್ಸ್ಗಳನ್ನು ಇಟ್ಟು ಈಗ ಮಕ್ಕಳನ್ನು ಆರೈಕೆ ಮಾಡ್ತಾ ಇರುವಂಥದ್ದು ಒಂದು ರೀತಿಯ ದುರಂತ ಅಂತಲೇ ಹೇಳಬೇಕು. ಮತ್ತು ಸಾಕಷ್ಟು ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳಬೇಕು. ಕೋಲಾರ ನಗರದಲ್ಲಿ ಒಂದು ಪ್ರಕರಣ, KGF ನಗರದಲ್ಲಿ ಒಂದು ಪ್ರಕರಣ ಹಾಗೂ ಮಾಲೂರು ತಾಲೂಕಿನಲ್ಲೊಂದು. ಒಟ್ಟು ಜಿಲ್ಲೆಯ 3 ಬಾಣಂತಿ ಮಹಿಳೆಯರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಅವರನ್ನು ಕೋಲಾರದ ಜಿಲ್ಲಾಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಬಾಲಸುಂದರ್ ಹೆಚ್ಚಿನ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲದಂತೆ ಎಚ್ಚರ ವಹಿಸುತ್ತಿದ್ದಾರೆ. ಮಕ್ಕಳಿಗೆ ತಾಯಂದಿರು ಎದೆ ಹಾಲು ಕುಡಿಸುವಾಗ ತಾಯಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ನಿಂದ ಕೈ ತೊಳೆಸಿ ನಂತರ ಮಕ್ಕಳಿಗೆ ಹಾಲು ಕುಡಿಸಲಾಗುತ್ತದೆ. ನಂತರ ಮಕ್ಕಳನ್ನು ತಾಯಿಯಿಂದ ಪ್ರತ್ಯೇಕವಾಗಿಟ್ಟು ಆರೈಕೆ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಒಂದು ತಾಯಿಯಿಂದ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಗೆ ಬರುವಂಥ ಮಕ್ಕಳಿಗೆ ಅದು ಡಿಸೀಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಾಳೆ ಬೇರೆ ರಿಸರ್ಚ್ ಮಾಡಿ ಬೇರೆ ರಿಪೋರ್ಟ್ ಬರ್ಬೋದು. ಬಟ್ ಇವತ್ತಿನವರೆಗೂ ತಾಯಿಯಿಂದ ಮಗುಗೆ ಬರೋದಿಲ್ಲ, ನವಜಾತ ಶಿಶುವಿಗೆ ಅದು ಹರಡೋದಿಲ್ಲ. ಆದರೆ ತಾಯಿ ಸ್ಥಿತಿ ಸಿಂಪ್ಟಮ್ಸ್ ಇಲ್ಲದೆ ಚೆನ್ನಾಗೇ ಇದ್ದರೆ, ಬರೀ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವ್ರು ಪಾಸಿಟಿವ್ ಇದ್ದರೆ ಅಂಥವರು ತಾಯಿ ಹಾಲು ಕೊಡ್ಬೋದು ಮಗುಗೆ. ಅಂದರೆ ಅವ್ರು 2 ಪ್ರಿಕಾಷನ್ ತೊಗೊಬೇಕು. ಒಂದು ಮಾಸ್ಕ್ ಹಾಕೊಬೇಕು, ಮಗುಗೆ ಹಾಲು ಕೊಡ್ಸೋಕ್ಕಿಂತ ಮುಂಚೆ ಕೈ ತೊಗೊಳ್ಬೇಕು. ಇಷ್ಟೇ ಮಾಡಬೇಕಾಗುತ್ತೆ. ಮಗು ಆರಾಮಾಗಿ ತಾಯಿ ಜೊತೆ ಇರ್ಬೋದು. ಒಂದು ಸಮಯ ತಾಯಿಗೆ ಉಸಿರಾಟದ ತೊಂದರೆ ಅಥವಾ ಸೀರಿಯಸ್ನೆಸ್ ಜಾಸ್ತಿ ಇದ್ದರೆ ಅಂಥ ಟೈಮಲ್ಲಿ ಮಾತ್ರ ಮಗು ಮತ್ತು ತಾಯಿ ಬೇರ್ಪಡಿಸ್ತೀವಿ. ಬಾಣಂತಿಯರು ಹಾಗೂ ಮಕ್ಕಳಿಗೆ ಕೊರೋನಾ ಸೋಂಕು ಬಂದರೆ ಆಸ್ಪತ್ರೆಗಳಲ್ಲಿ ತುಂಬಾ ಎಚ್ಚರ ವಹಿಸಬೇಕಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಕೋವಿಡ್ ಆಸ್ಪತ್ರೆ ಒಳಗೆ ಹಾಗೂ ಹೊರಗೆ ಸ್ಯಾನಿಟೈಸರ್ ಸಿಂಪಡಿಸಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗ್ತಿದೆ.
ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೂ ಎಷ್ಟೇ ಜಾಗೃತಿ ವಹಿಸಿದ್ರೂ ಕೋಲಾರದಲ್ಲಿ ಈವರೆಗೂ ಸೋಂಕಿತರ ಸಂಖ್ಯೆ 200ರ ಗಡಿ ದಾಟಿದೆ. ಅದರಲ್ಲೂ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯರಲ್ಲಿ ಸೋಂಕು ಹೆಚ್ಚಾಗ್ತಿರೋದು ಜಿಲ್ಲೆಯ ಜನರನ್ನು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದ ಮಹಿಳೆ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು. ಆದರೆ ಇಲ್ಲಿನ ವೈದ್ಯರು ಮಾಡಿರೋ ಎಡವಟ್ಟಿನಿಂದಾಗಿ ಈಗ ಆ ಮಹಿಳೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಅಷ್ಟಕ್ಕೂ ಬಿಮ್ಸ್ ವೈದ್ಯರು ಮಾಡಿದ ಎಡವಟ್ಟೇನು ಅಂತ ಗೊತ್ತಾದ್ರೆ ನೀವು ಆಸ್ಪತ್ರೆಗೆ ಹೋಗೋದಕ್ಕೆ ಭಯಪಡ್ತೀರಾ? ಅವರು ಶುಗರ್ ಪೇಷಂಟ್ ಇದ್ದರು, ಹಾಗಾಗಿ ಅವರಿಗೆ ಬಿಮ್ಸ್ಗೆ ರೆಫರ್ ಮಾಡಲಾಗಿತ್ತು. ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ತಪ್ಪಾಗಿ ಅವರಿಗೆ ಕೋವಿಡ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ಅವರು ಮೃತಪಟ್ಟಿದ್ದಾರೆ. ಅಬ್ಬಬ್ಬ, ನೋಡಿದ್ರಲ್ಲ ಡಾಕ್ಟರ್ ಬಾಲುಕುಮಾರ್ ಎಂಬ ಈ ಸರ್ಕಾರಿ ವೈದ್ಯನ ಹೇಳಿಕೆಯನ್ನ. ಈ ಹೇಳಿಕೆಯಿಂದಲೇ ಬೆಳಗಾವಿ ಬೆಚ್ಚಿಬಿದ್ದಿದೆ. ಜಿಲ್ಲಾಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆಗೆ ಹೋಗಲು ಯೋಚಿಸುವ ಸ್ಥಿತಿ ನಿರ್ಮಿಸಿದೆ. ಕೊಣ್ಣೂರು ಗ್ರಾಮದ 55 ವರ್ಷದ ಮಹಿಳೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದು 4 ದಿನಗಳ ಹಿಂದೆ ಇದೇ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಡ್ಮಿಟ್ ಮಾಡಿದ್ದಾರೆ. ಆದರೆ ಆರೋಗ್ಯದಲ್ಲಿ ಏರುಪೇರಾಗ್ತಿದ್ದಂತೆ 2 ದಿನಗಳ ಹಿಂದೆ ಕೊಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಈ ವೈದ್ಯ ತಕ್ಷಣವೇ ಮಹಿಳೆಯನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಡ್ತಾರೆ. ಹೀಗೆ ಜಿಲ್ಲಾಸ್ಪತ್ರೆಗೆ ಬಂದ ಮಹಿಳೆಯನ್ನ ನೇರವಾಗಿ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಕೊರೋನಾಗೆ ಸಂಬಂಧಿಸಿದ ಚಿಕಿತ್ಸೆಯನ್ನು ನೀಡಿದ್ದಾರೆ. ಈ ಕಾರಣಕ್ಕೆ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅವರು ಶುಗರ್ ಪೇಷಂಟ್ ಇದ್ದರು, ಹಾಗಾಗಿ ಅವರಿಗೆ ಬಿಮ್ಸ್ಗೆ ರೆಫರ್ ಮಾಡಲಾಗಿತ್ತು. ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ತಪ್ಪಾಗಿ ಅವರಿಗೆ ಕೋವಿಡ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ತಂದು ಅವ್ರನ್ನ ಮತ್ತೆ ಮಣ್ಣು ಮಾಡಲಾಗಿದೆ. ಅವರು ಇನ್ನೂವರೆಗೂ ಪಾಸಿಟಿವ್ ಅಂತಂದು ಹೇಳಿ ಬಂದಿಲ್ಲ. ಅವ್ರು ತೀರ್ಕೊಂಡ ನಂತರ, ಮರಣವಾದ ನಂತರ ಅವರು ಟೆಸ್ಟ್ ಮಾಡಿಸಲಾಗಿದೆ. ಅದೊಂದು ರಿಪೋರ್ಟ್ ಬರೋದು ಇನ್ನೊಂದು 2 ದಿನ ತಡ ಆಗ್ಬೋದು. 2 ದಿನಗಳಿಂದ ಆಸ್ಪತ್ರೆಗೆ ಬಂದ ಮಹಿಳೆಗೆ ಕೊರೋನಾ ಸೋಂಕಿದೆ ಅಂತ ಬಿಮ್ಸ್ ವೈದ್ಯರು ಹೇಳುತ್ತಿದ್ದು ಪೇಷಂಟ್ ನಂಬರ್ ಸಹ ಕೊಟ್ಟಿದ್ದಾರೆ. ಪೇಷಂಟ್ 25,565 ನಂಬರ್ ಇದ್ದು 5 ದಿನ ವರದಿಗೆ ಕಾಯಬೇಕಾದ ಸ್ಥಿತಿ ಇದ್ರೂ ಈ ಮಹಿಳೆಯದ್ದು 2 ದಿನದಲ್ಲಿ ರಿಪೋರ್ಟ್ ಹೇಗೆ ಬಂತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಆದ್ರೆ ಮಹಿಳೆಗೆ ಕೊರೋನಾ ಟೆಸ್ಟ್ ಮಾಡಿಸಿಲ್ಲ, ಮೃತಪಟ್ಟ ಮೇಲೆ ಸ್ವ್ಯಾಬ್ ತೆಗೆಯಲಾಗಿದೆ ಅಂತ ವೈದ್ಯರು ಹೇಳುತ್ತಿರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ಅಧಿಕಾರಿಗಳು ಬಾಯ್ಬಿಡ್ತಿಲ್ಲ. ಈ ಬಗ್ಗೆ ಬಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕೊಣ್ಣೂರು ಗ್ರಾಮದ 2 ಕಾಲೋನಿಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಬೆಳಗಾವಿಯ ಒಂದು ಬಿಮ್ಸ್ ಆಸ್ಪತ್ರೆಗೆ ಯಾವುದೇ ರೋಗಿಗಳು ಬಂದರೂ ಕೂಡ, ಅದರಲ್ಲೂ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಸೇರಿದಂತೆ ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ಒಂದು ವಯಸ್ಸಾದವರು ಬಂದರೆ ಅವರನ್ನು ಚಿಕಿತ್ಸೆಗೆ ಒಳಪಡಿಸದೆ ಅಥವಾ ಯಾವುದೇ ರೀತಿಯಾದಂತಹ ತಪಾಸಣೆಯನ್ನು ನಡೆಸದೆ ನೇರವಾಗಿ ಕೋವಿಡ್ ವಾರ್ಡ್ಗೆ ಕಳಿಸುವಂತಹ ಒಂದು ಎಡವಟ್ಟನ್ನು ಇಲ್ಲಿರುವಂತಹ ಒಂದು ಏನು ವೈದ್ಯರು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಉದ್ಭವಿಸಿರುವಂಥದ್ದು. ನಾವೀಗ ಈ ಒಂದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇರುವಂಥದ್ದು. ಇದೇ ಒಂದು ಏನು ಆಸ್ಪತ್ರೆಯಲ್ಲಿ ಸದ್ಯ ಈಗ ಕೋವಿಡ್ ವಾರ್ಡ್ ಕೂಡ ಇರುವಂಥದ್ದು. ಈ ಒಂದು ನನ್ನ ಎಡಭಾಗದಲ್ಲಿ ಏನು ತೋರಿಸ್ತಾ ಇದ್ದೇನೆ ಆ ಒಂದು ಎಡಭಾಗದಲ್ಲೇ ಕೋವಿಡ್ ವಾರ್ಡ್ ಕೂಡ ಇರುವಂಥದ್ದು. ವೈದ್ಯರು ಮಾಡುವ ಒಂದೊಂದು ಎಡವಟ್ಟಿಗೆ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದು, ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಗಮನ ಹರಿಸಿ ಆಯಾ ರೋಗಕ್ಕೆ ಬೇಕಾದ ಚಿಕಿತ್ಸೆಯನ್ನ ಸೂಕ್ತ ಸಮಯಕ್ಕೆ ಕೊಡಿಸುವ ಕೆಲಸ ಮಾಡಿ. ಸಹದೇವ ಮಾನೆ, TV9 ಬೆಳಗಾವಿ. ಊರೂರು ಸುತ್ತಾಡಿ ಚಿಕಿತ್ಸೆ ನೀಡಿದ RMP ವೈದ್ಯನೇ ಕೊರೋನಾಗೆ ಬಲಿಯಾಗಿದ್ದಾನೆ. 80 ಜನರಿದ್ದ ಅವಿಭಕ್ತ ಕುಟುಂಬದಿಂದ ವಕ್ಕರಿಸಿದ ಕೊರೋನಾ ಈ ವೈದ್ಯನ ಪ್ರಾಣ ಹಿಂಡಿದೆ. ಹಾಗಾಗಿ ವೈದ್ಯನಿಂದ ಚಿಕಿತ್ಸೆ ಪಡೆದಿರೋ ಗ್ರಾಮಸ್ಥರಲ್ಲೀಗ ನಡುಕ ಶುರುವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇದೀಗ 600ರ ಗಡಿ ದಾಟಿ ಹೋಗಿದೆ. ನಿತ್ಯವೂ ಸೋಂಕಿತರ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಟಾಪ್ 5ನಲ್ಲಿ ಧಾರವಾಡ ಜಿಲ್ಲೆ ಇದ್ದೇ ಇರುತ್ತೆ. ಇದರಿಂದ ಆತಂಕಗೊಂಡಿರೋ ಜಿಲ್ಲೆಯ ಅನೇಕ ಗ್ರಾಮಗಳ ಜನರು ಸ್ವಯಂ ಪ್ರೇರಣೆಯಿಂದಲೇ ಲಾಕ್ ಡೌನ್ ಮಾಡ್ಕೊಳ್ತಿದ್ದಾರೆ. ಆದರೂ ಸೋಂಕಿನ ಪ್ರಮಾಣ ಮಾತ್ರ ಕಡಿಮೆ ಆಗ್ತಿಲ್ಲ. ಇದರ ನಡುವೆ ಮತ್ತೊಂದು ತಲೆನೋವು ಶುರುವಾಗಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ RMP ವೈದ್ಯನೊಬ್ಬ ಕೊರೋನಾ ಸೋಂಕಿನಿಂದಾಗಿ ಮೃತಪಟ್ಟಿರೋದು ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಸಿದೆ.
ಯಾಕಂದ್ರೆ ಆರ್ಎಂಪಿ ವೈದ್ಯನಿಗೆ ಪ್ರಾಕ್ಟೀಸ್ ಮಾಡೋಕೆ ಅವಕಾಶವಿಲ್ಲದೆ ಇದ್ರೂ 34 ವರ್ಷದ ಆತ ಗ್ರಾಮದಲ್ಲಿ ಸಾಕಷ್ಟು ಜನರಿಗೆ ಚಿಕಿತ್ಸೆ ನೀಡುತ್ತಿದ್ದ. ಆ ವೈದ್ಯನಿಗೆ ಅದೇ ಗ್ರಾಮದ ಅವಿಭಕ್ತ ಕುಟುಂಬವೊಂದರ 34 ವರ್ಷದ ವ್ಯಕ್ತಿ P12121 ಸೋಂಕು ತಗುಲಿತ್ತು. ಈ ಸೋಂಕಿತನ ಮನೆಯಲ್ಲಿ ಬರೋಬ್ಬರಿ 80 ಜನರಿದ್ದಾರೆ. ಅದರೊಂದಿಗೆ ವಿವಿಧ ವ್ಯಾಪಾರ ವಹಿವಾಟು ನೋಡ್ಕೊಳ್ಳೋಕೆ ಸುಮಾರು 60 ಮಂದಿ ಕೆಲಸಗಾರರಿದ್ದಾರೆ. ಇಂಥ ಅವಿಭಕ್ತ ಕುಟುಂಬದ 34 ವರ್ಷದ ವ್ಯಕ್ತಿಗೆ ಜ್ವರ, ಕೆಮ್ಮು, ನೆಗಡಿಯಾದಾಗ ಈ ಆರ್ಎಂಪಿ ವೈದ್ಯನೇ ಆರಂಭದಲ್ಲಿ ಚಿಕಿತ್ಸೆ ನೀಡಿದ್ದ. ಯಾವಾಗ ಆತನಿಗೆ ಜ್ವರ ನಿಲ್ಲದೆ ಹೋಯ್ತೋ ಅನುಮಾನ ಬಂದು ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿಕೊಂಡಾಗ ಆತನಿಗೆ ಸೋಂಕಿರೋದು ದೃಢಪಟ್ಟಿತ್ತು. ವಿಪರ್ಯಾಸ ಅಂದ್ರೆ ಆತನಿಗೆ ಚಿಕಿತ್ಸೆ ನೀಡಿದ ಆರ್ಎಂಪಿ ವೈದ್ಯನಿಗೂ ಸೋಂಕು ತಗುಲಿ ಆತ ಈಗ ಸತ್ತೇ ಹೋಗಿದ್ದಾನೆ. RMP ವೈದ್ಯ ಅಂದರೆ ಇಡೀ ಊರಲ್ಲಿ ಎಲ್ಲ ಕಡೆಗೆ ಏನು ತಿರುಗಾಡಿ ಆತ ಚಿಕಿತ್ಸೆ ಕೊಡ್ತಾ ಇದ್ದ. ಆತನೇ ಇದೀಗ ಸೋಂಕಿನಿಂದ ಮೃತಪಟ್ಟಿದ್ದಾನೆ. ಇದರಿಂದಾಗಿ ಆತಂಕ ಸಾಕಷ್ಟು ಮನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಮುಖ್ಯವಾಗಿ ಏನು ಒಂದು ಗ್ರಾಮದ ಅವಿಭಕ್ತ ಕುಟುಂಬ ಇದೆ, ಆ ಅವಿಭಕ್ತ ಕುಟುಂಬದ ಆರೋಗ್ಯದ ಜವಾಬ್ದಾರಿಯನ್ನು ಕೂಡ ಇದೇ ವೈದ್ಯ ನೋಡ್ಕೊಳ್ತಾ ಇದ್ದ. ನಾವೀಗ ನಿಂತಿರೋದು ಆ ಒಂದು ಗ್ರಾಮದ ಹೊರಭಾಗದಲ್ಲಿ. ಅಂದರೆ ಈ ಗ್ರಾಮದಲ್ಲಿ ಇದೀಗ ಆತಂಕಕ್ಕೆ ಕಾರಣ ಏನು RMP ವೈದ್ಯ ಇದ್ದ ಆ ವ್ಯಕ್ತಿ ಇದೀಗ ಮೃತಪಟ್ಟಿದ್ದಾನೆ. 34 ವರ್ಷ, ಕೇವಲ 34 ವರ್ಷದ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಆಗಿದೆ. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಆತ ಅವಿಭಕ್ತ ಕುಟುಂಬದ ಸುಮಾರು 80 ಜನ ಮತ್ತು ಉಳಿದ 60 ಜನ ಕೆಲಸಗಾರರು ಎಲ್ಲರಿಗೂ 140 ಜನರಿಗೂ ಕೂಡ ಈತನೇ ನೋಡ್ತಾ ಇದ್ದ ಅನ್ನೋದು. ಹೀಗಾಗಿ ಇದೀಗ ಈ ವ್ಯಕ್ತಿ ಎಷ್ಟು ಜನರಿಗೆ ಮತ್ತೆ ಸೋಂಕನ್ನು ತಗುಲಿಸಿದ್ದಾನೆ ಅನ್ನೋ ಆತಂಕವೂ ಕೂಡ ಮನೆ ಮಾಡಿದೆ. ಸಮಸ್ಯೆ ಇಷ್ಟಕ್ಕೆ ನಿಂತಿಲ್ಲ. ಶಿರಕೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅನೇಕರಿಗೆ ಇದೇ ಆರ್ಎಂಪಿ ವೈದ್ಯನೇ ಚಿಕಿತ್ಸೆ ನೀಡಿದ್ದ. ಜ್ವರ, ಕೆಮ್ಮು, ನೆಗಡಿ ಬಂದವರು ಈತನನ್ನ ಸಂಪರ್ಕಿಸಿದ್ರು. ಆಗ ಈ ವೈದ್ಯ ಅವರಿದ್ದಲ್ಲಿಗೆ ಹೋಗಿ ಚಿಕಿತ್ಸೆ ನೀಡಿ ಬಂದಿರೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಅದಾಗಲೇ ಸೋಂಕಿತನಾಗಿದ್ದ ಈ ವೈದ್ಯ ಇದೀಗ ಮತ್ತೆಷ್ಟು ಜನರಿಗೆ ಸೋಂಕು ತಗುಲಿಸಿದಾನೋ ಏನೋ ಅನ್ನೋ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಒಟ್ನಲ್ಲಿ ಸೋಂಕಿನ ಬಗ್ಗೆ ಅರಿವಿಲ್ಲದೆ ಏನೋ ಮಾಡೋಕ್ ಹೋಗಿ ಈ ವೈದ್ಯ ಮಹಾಶಯ ದೊಡ್ಡ ಎಡವಟ್ಟು ಮಾಡಿ ಹೋಗಿದ್ದಾನೆ. ಈತ ಮಾಡಿರೋ ಎಡವಟ್ಟಿನಿಂದಾಗಿ ಮುಂದಿನ ದಿನಗಳಲ್ಲಿ ಅದೆಷ್ಟು ಜನರಿಗೆ ಸೋಂಕು ತಗುಲುತ್ತೋ ಅನ್ನೋ ಆತಂಕ ಮಾತ್ರ ಗ್ರಾಮದ ಎಲ್ಲರನ್ನೂ ಕಾಡ್ತಿದೆ. ಗ್ರಾಮದಲ್ಲಿ ಎಲ್ಲ ಕಡೆಗೂ ತಿರುಗಾಡಿ, ಅಂದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲ್ಲರಿಗೂ ನೆಗಡಿ, ಕೆಮ್ಮು, ಜ್ವರ ಬರ್ತದೆ. ಈ ನೆಲೆಯಲ್ಲಿ ಈತನೇ ಟ್ರೀಟ್ಮೆಂಟ್ ಕೊಟ್ಟಿದ್ದ ಬಗ್ಗೆ ಕೂಡ ಮಾಹಿತಿ ಇದೆ. ಈ ನೆಲೆಯಲ್ಲಿ ಇದೀಗ ಸಾಕಷ್ಟು ಆತಂಕ ಸೃಷ್ಟಿಯಾಗಿದ್ದಂತೂ ಸತ್ಯ. ಮುಂದಿನ ದಿವಸದಲ್ಲಿ ಮತ್ತೆಷ್ಟು ಪ್ರಕರಣಗಳು ಈ ಗ್ರಾಮದಿಂದ ಬರ್ತವೆ ಏನೋ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ ಪೇಟೆ, TV9 ಧಾರವಾಡ. ಬೆಂಗಳೂರಿನಲ್ಲಿ ಕೊರೋನಾ ಮಿತಿ ಮೀರ್ತಿದೆ. ಇದರಿಂದ ಬೆಂಗಳೂರು ಬಿಟ್ಟು ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಆದರೆ ಬೆಂಗಳೂರಿನಿಂದ ಈ ಜಿಲ್ಲೆಯ ಗ್ರಾಮಗಳಿಗೆ ಎಂಟ್ರಿ ಕೊಟ್ರೆ ಕಡ್ಡಾಯವಾಗಿ ಕೊರೋನಾ ಪರೀಕ್ಷೆ ಮಾಡಿಸ್ಕೊಂಡಿರ್ಬೇಕು. ಹಳ್ಳಿ ಜನ ಅಂತ ಒಂದ್ ವೇಳೆ ಕಣ್ತಪ್ಪಿಸಿ ಹೋದ್ರೆ 10,000 ರೂಪಾಯಿ ದಂಡ ಕಟ್ಟಲೇಬೇಕು. ಹೊರಗಿನವರಿಗೆ ಪ್ರವೇಶವಿಲ್ಲ, ಸ್ವಸಹಾಯ ಸಂಘದವರಿಗೂ ಪ್ರವೇಶ ಇಲ್ಲ. ಬೆಂಗಳೂರಿನಿಂದ ಬಂದವರಿಗೆ ಕೊರೋನಾ ಟೆಸ್ಟಿಂಗ್ ಕಡ್ಡಾಯ. ಚಾಮರಾಜನಗರ ಜಿಲ್ಲೆಯಾದ್ಯಂತ ಈ ರೀತಿಯ ಫ್ಲೆಕ್ಸ್ಗಳನ್ನು ನೋಡಬಹುದಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟಿಸುತ್ತಲೇ ಇದೆ. ಚಾಮರಾಜನಗರದ ಲಕ್ಷಾಂತರ ಮಂದಿ ವಿವಿಧ ಕೆಲಸಗಳನ್ನ ಅರಸಿ ಬೆಂಗಳೂರು ಸೇರಿದ್ದಾರೆ. ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿದ್ದು ಜೀವನ ಕಟ್ಟಿಕೊಂಡಿದ್ದಾರೆ. ಈ ನಡುವೆ ಕೊರೋನಾಗೆ ಹೆದರಿ ಬೆಂಗಳೂರು ಬಿಟ್ಟು ಊರಿನತ್ತ ಪಯಣ ಬೆಳೆಸುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇದಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲೂ ಹೊರತಾಗಿಲ್ಲ. ಆದ್ರೀಗ ಬೆಂಗಳೂರಿನಿಂದ ಮತ್ತದೇ ಚಾಮರಾಜನಗರದ ತಮ್ಮ ಹಳ್ಳಿಗೆ ಬರೋ ಜನರಿಗೆ ಊರಿನ ದ್ವಾರ ಬಂದ್ ಆಗಿರಲಿದೆ. ಬೆಂಗಳೂರಿನಿಂದ ಬಂದವರಿಂದ ಜಿಲ್ಲೆಯಲ್ಲಿ ಕೊರೋನಾ ಹಬ್ಬುತ್ತದೆ ಎಂದು ಭಾವಿಸಿದ ಗ್ರಾಮಸ್ಥರು ಸ್ವಯಂ ನಿರ್ಬಂಧ ವಿಧಿಸಿದ್ದಾರೆ. ಅಂದಾಗೆ ಗ್ರಾಮಸ್ಥರ ಈ ನಿರ್ಧಾರ ತುಂಬಾ ಒಳ್ಳೆಯದೇ ಅಂತ ಶಾಸಕರು ಹೇಳಿದ್ರು. ಹಳ್ಳಿಗಳಲ್ಲಿ ಸ್ವಯಂ ಪ್ರೇರಿತ ತಾವೇ ತಮ್ಮ ಗ್ರಾಮಗಳನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನನ್ನ ಗ್ರಾಮನೂ ಲಾಕ್ ಮಾಡಿದ್ದಾರೆ. ನನ್ನ ಗ್ರಾಮದಲ್ಲಿ ಭಾಳ ಕಟ್ಟುನಿಟ್ಟ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಯಾರು ಅಪಾಯಿಂಟ್ ಹೋಗೋರು ಸುದ ಹೋಗಬಾರ್ದು, ಅದ ತಗೊಂಡಿರ್ಬೇಕು, ಊರಲ್ಲೇ ಹೋದ್ಮೇಲೆ ನೀವು ಬರೋಕ್ಕಿಲ್ಲ, ಆ ಥರ ಮಾಡಿ ಹೊಸ ನನಗೂ ನೀವು ಅಲ್ಲಿ ಇಲ್ಲಿ ಹೋಗಿದ್ದು ಬಂದಾಗ ಊರೊಳಗೆ ಬರಬಾರ್ದು ಅಂತ ಅಲ್ಲಿ ಚರ್ಚೆ ಆಗಿದೆ.
ಚಾಮರಾಜನಗರ ತಾಲೂಕಿನ ನಲ್ಲೂರು ಮೊಳೆ, ಅಮ್ಮನಪುರ, ಕಾಗಲವಾಡಿ ಮೊಳೆ, ಬಂಡಿಕೇರಂ, ಬ್ಯಾಡ್ಮೂಡ್ಲು ಸೇರಿ ವಿವಿಧ ಗ್ರಾಮಗಳಲ್ಲಿ ನಿರ್ಬಂಧ ವಿಧಿಸಿದ್ದಾರೆ. ಒಂದ್ ವೇಳೆ ಬೆಂಗಳೂರಿನಿಂದ ಇಲ್ಲಿಗೆ ಬರಲೇಬೇಕಂದ್ರೆ ಮೊದಲು ಗ್ರಾಮದ ಮುಖಂಡರಿಗೆ ತಿಳಿಸಬೇಕು. ಅಷ್ಟೇ ಅಲ್ಲ, ಕೊರೋನಾ ಪರೀಕ್ಷೆಯ ಸರ್ಟಿಫಿಕೇಟ್ ತರಬೇಕು. ಒಂದ್ ವೇಳೆ ಇದ್ಯಾವುದನ್ನು ಮಾಡದೆ ಗ್ರಾಮದ ಒಳಗೆ ಕಾಲಿಟ್ರೆ 5 ರಿಂದ 10 ಸಾವಿರ ದಂಡ ವಿಧಿಸುವ ಎಚ್ಚರಿಕೆ ಬೆಂಗಳೂರಿನ ಮಂದಿಗೆ ನೀಡಿದೆ. ಜಾಸ್ತಿ ಅವರು ಹಠ ಮಾಡಿದ್ರೆ ದಂಡ ಹಾಕೋದು ತೀರ್ಮಾನ ಮಾಡಿದ್ರು. ನಾವು ಸ್ಟೇಟ್ಗೆ ಹೋಗಲ್ಲ, ನಮ್ಗೆ ಬಂದಿಲ್ಲ ಅಂತ ಬಂದ್ರೆ ಅವ್ರಿಗೆ ದಂಡ ಇದು ಮಾಡೀವಿ. ಇಲ್ಲ ನಮ್ಮ ಹೇಳೋ ಪ್ರಕಾರ ಹೋದ್ರೆ ದಂಡ ಇಲ್ಲ, ಸ್ಟೇಟ್ ಮಾಡಿಸಿ ನಮ್ಮ ಊರೊಳಗೆ ಕರ್ಕೊತೀವಿ. ಏನು ಸರ್, ಅವರು ಹೊರಗಡೆ ಬೆಂಗಳೂರು, ಮೈಸೂರು ಈ ಕಡೆ ಜಾಸ್ತಿ ರೋಗ ಎಲ್ಲೇ ಅದ, ಆ ಕಡೆದ ಬಂದ. ಸರ್ಕಾರದ ಜೊತೆಗೆ ತಾವು ಸಹ ಕೆಲ ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಚಾಮರಾಜನಗರದ ನೂರಾರು ಗ್ರಾಮಸ್ಥರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗೆ ಪ್ರತಿಯೊಂದು ಗ್ರಾಮಸ್ಥರು ಅನಾವಶ್ಯಕವಾಗಿ ಓಡಾಡುವುದಕ್ಕೆ ನಿರ್ಬಂಧ ವಿಧಿಸಿದ್ರೆ ಗ್ರಾಮ ಪಟ್ಟಣಗಳಲ್ಲಿ ಕೊರೋನಾ ಹರಡುವುದನ್ನು ತಪ್ಪಿಸಿದಂತಾಗಲಿದೆ. ಮಂಜುನಾಥ್, ಟಿವಿ9, ಚಾಮರಾಜನಗರ. ಮದುವೆ ಮರಣಗಳಿಂದಲೇ ಬಾಗಲಕೋಟೆಯಲ್ಲಿ ಕೊರೋನಾ ರಣಕೇಕೆ. ಒಂದು ವಾರದಲ್ಲಿ ಆರೋಗ್ಯ ಇಲಾಖೆಯ 108 ಮಂದಿಗೆ ಸೋಂಕು. ಜಿಲ್ಲಾಡಳಿತ ಕರ್ಫ್ಯೂ ಸರ್ಕಸ್ ಮಾಡಿದ್ರೂ ನಿಯಂತ್ರಣಕ್ಕೆ ಬಾರದ ಮಹಾಮಾರಿ. ಎಲ್ಲಾ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಈವರೆಗೂ ಜಿಲ್ಲೆಯಲ್ಲಿ ಒಟ್ಟು 289 ಜನರಿಗೆ ಸೋಂಕು ತಗುಲಿದೆ. 7 ಜನ ರಕ್ಕಸ ಕೊರೋನಾಗೆ ಬಲಿಯಾಗಿದ್ದಾರೆ. ಆದರೆ ಸದ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೊರೋನಾ ಹೆಚ್ಚಾಗೋದಕ್ಕೆ ಪ್ರಮುಖವಾಗಿ ಆ 3 ಕಾರ್ಯಗಳು ಕಾರಣವಾಗಿದೆ. 3 ಕಾರಣಗಳು ಅನ್ನೋದಕ್ಕಿಂತ 3 ಪ್ರಮಾದಗಳು ಅಂತ ಹೇಳಿದ್ರೆ ತಪ್ಪಿಲ್ಲ. ಆ 3 ಪ್ರಮಾದಗಳೇ ಮದುವೆ, ಮರಣ, ಸೀಮಂತ. ಹೌದು, ಬಾಗಲಕೋಟೆ ಜಿಲ್ಲೆಯಲ್ಲಿ 289 ಕೊರೋನಾ ಪ್ರಕರಣಗಳಲ್ಲಿ ಬರೋಬ್ಬರಿ 100 ಕೊರೋನಾ ಪ್ರಕರಣಗಳು ಮದುವೆ, ಸೀಮಂತ, ಮರಣದ ಅಂತ್ಯ ಸಂಸ್ಕಾರ ಕಾರ್ಯದಿಂದಲೇ ಬಂದಿರೋದು ಸಾಬೀತಾಗಿದೆ. ಜನ ಕೋವಿಡ್ ನಿಯಮ ಗಾಳಿಗೆ ತೂರಿ ಮಾಡಿದ ಎಡವಟ್ಟು, ಬೇಕಾಬಿಟ್ಟಿ ವರ್ತನೆಯಿಂದ ಬರೋಬ್ಬರಿ 100 ಜನರು ಸೋಂಕಿನಿಂದ ಬಳಲುವಂತಾಗಿದೆ. ಎಸ್ಪೆಷಲಿ ಈಗ ಮದುವೆಗಳಿಂದ, ಈ ಕುಬ್ಜಾ ಕಾರ್ಯಕ್ರಮದಿಂದ ಹಾಗೂ ಈ ಸತ್ತವರ ಶವ ಸಂಸ್ಕಾರದಿಂದ ಆಗಿರತಕ್ಕಂಥ ಅನಾಹುತಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋಂಗೆ ಈ ಒಂದು 10 ದಿವಸದಿಂದ ನಾವು ಪಾಸಿಟಿವ್ ನೋಡಿದ್ದೇವೆ. ಬಾಗಲಕೋಟೆಯಲ್ಲಿ ಬಹುಪಾಲು ಪ್ರಕರಣಗಳು ಮದುವೆ, ಸೀಮಂತ, ಮರಣದಿಂದಲೇ ಹೆಚ್ಚಾಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಜನ ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸಿ ಕೊರೋನಾ ತಡೆಯೋದಕ್ಕೆ ಸಹಕರಿಸಬೇಕಿದೆ. ಇತ್ತ ಗಣಿನಾಡು ಬಳ್ಳಾರಿಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೊರೋನಾ. ವಿಮ್ಸ್ ಆಸ್ಪತ್ರೆ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ವೈದ್ಯರು, ಸ್ಟಾಫ್ ನರ್ಸ್ಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಹೀಗೆ ಹೆಲ್ತ್ ಕೊರೋನಾ ವಾರಿಯರ್ಸ್ಗಳಿಗೆ ಸೋಂಕು ದೃಢಪಟ್ಟಿದೆ. ಗಣಿ ಜಿಲ್ಲೆಯೊಂದರಲ್ಲೇ ವೈದ್ಯರು ಸೇರಿದಂತೆ ಆರೋಗ್ಯ ಇಲಾಖೆಯ 108 ಕೊರೋನಾ ವಾರಿಯರ್ಸ್ಗಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಈ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಲೇ ಇದೆ. ಇದು ವೈದ್ಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿದೆ. ಹಾಗಾಗಿ ದಿನೇ ದಿನೇ ಹೆಲ್ತ್ ವಾರಿಯರ್ಸ್ಗಳು ಕೊರೋನಾ ಸೋಂಕಿತರಾಗ್ತಾ ಇದ್ರೆ ರೋಗಿಗಳ ಪರಿಸ್ಥಿತಿ ಹೇಗೆ? ಕೊರೋನಾ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳ ರೋಗಿಗಳಿಗೆ ಚಿಕಿತ್ಸೆ ನೀಡುವವರು ಯಾರು ಅನ್ನೋದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತ ಏನೇ ಸರ್ಕಸ್ ಮಾಡಿದ್ರೂ ಕೊರೋನಾ ರಾಕೆಟ್ ವೇಗದಂತೆ ಏರಿಕೆಯಾಗ್ತಿದೆ. ಕೊರೋನಾ ತಡೆಯೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಂಜೆ 6 ಗಂಟೆಯಿಂದ ಲಾಕ್ಡೌನ್ ಜಾರಿಗೊಳಿಸಿದೆ. ಆದರೆ ಇದಕ್ಕೂ ಕೊರೋನಾ ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. ಶಿವಮೊಗ್ಗದ ಏನು ಗಾಂಧಿ ಬಜಾರ್ ಇದೆ, ಈ ಬಟ್ಟೆ ಮಾರುಕಟ್ಟೆ ಇದೆ, ಇಲ್ಲಿ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಆ ಏರಿಕೆ ಆಗೋದ್ರಿಂದ ಜನರು ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಗಿದೆ. ಏನು ಗಾಂಧಿ ಬಜಾರದಿಂದ ನೋಡ್ತಾ ಇದ್ದೇವೆ, ಇದು ಬಟ್ಟೆ ಮಾರುಕಟ್ಟೆ. ಇದು ಈ ಬಟ್ಟೆ ಮಾರುಕಟ್ಟೆಯಲ್ಲಿ 300ಕ್ಕೂ ಹೆಚ್ಚು ಮಳಿಗೆ ಇದ್ದಾವೆ. ಈ ಎಲ್ಲ ಮಳಿಗೆಗಳನ್ನು ಈಗಾಗಲೇ ಎಲ್ಲರೂ ಕೂಡ ಮುಚ್ಚಿದ್ದಾರೆ. ಮುಚ್ಚುವ ಮೂಲಕವಾಗಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಅಂದರೆ 1 ವಾರಗಳ ಕಾಲ ಸ್ವಯಂ ಪ್ರೇರಿತವಾಗಿ ಬಟ್ಟೆ ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇರೋದ್ರಿಂದ ಶಿವಮೊಗ್ಗದ ಗಾಂಧಿ ಬಜಾರ್ನ ಬಟ್ಟೆ ಮಾರುಕಟ್ಟೆಯನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಹೀಗೆ ಸ್ವಯಂ ಪ್ರೇರಿತ ಲಾಕ್ಡೌನ್ ಬಂದ್ಗಳು ಮಾಡಿದ್ರೂ ಸೋಂಕಿನ ಭೀತಿ ಮಾತ್ರ ಇನ್ನೂ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.
ಬೀದರ್ನಲ್ಲಿ ಕಿಲ್ಲರ್ ಕೊರೋನಾ ದಿಗಿಲು ಹುಟ್ಟಿಸಿದೆ. 4 ದಿನದಲ್ಲಿ 28 ಮಂದಿಯನ್ನ ಕೊಂದಿರೋ ಕೊರೋನಾ ಬೆಂಗಳೂರಿನ ಬಳಿಕ 2ನೇ ಸ್ಥಾನದಲ್ಲಿದೆ. ಇಂಥ ಮರಣ ಮೃದಂಗ ಬಾರಿಸಲು ಬೀದರ್ ಆಸ್ಪತ್ರೆಗಳು ಕೊರೋನಾ ಕೂಪವಾಗ್ತಿದೆಯಾ ಅನ್ನೋ ಅನುಮಾನ. ಬೀದರ್ನಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಮರಣ ಕೇಕೆಯನ್ನ ಹಾಕುತ್ತಿದೆ. ಕೇವಲ 4 ದಿನದಲ್ಲಿ ಕೊರೋನಾದಿಂದ 28 ಮಂದಿ ಬಲಿಯಾಗಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಒಟ್ಟು ಸಾವಿನ ಸಂಖ್ಯೆ 49ಕ್ಕೆ ಏರಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ಹೊರತುಪಡಿಸಿದರೆ ಮೃತರ ಸಂಖ್ಯೆಯಲ್ಲಿ ಗಡಿ ಜಿಲ್ಲೆ ಬೀದರ್ 2ನೇ ಸ್ಥಾನಕ್ಕೆ ಜಿಗಿದಿದೆ. ಮೇ 2ಕ್ಕೆ ಬೀದರ್ನಲ್ಲಿ ಕೊರೋನಾ ಮೊದಲ ಬಲಿ ಪಡೆದಿತ್ತು. ಹೀಗೆ ಒಬ್ಬೊಬ್ಬರನ್ನೇ ಬಲಿ ಪಡೆದಿದ್ದ ಕ್ರೂರಿ ಕೊರೋನಾ ಜೂನ್ 18ರಿಂದ ಜೂನ್ 24ರವರೆಗೆ ಮಿತಿ ಮೀರಿ ಆರ್ಭಟಿಸಿದೆ. ಈ 7 ದಿನದಲ್ಲಿ 12 ಮಂದಿಯ ಉಸಿರನ್ನ ಕ್ರೂರಿ ಕೊರೋನಾ ನಿಲ್ಲಿಸಿತ್ತು. ಈ ಸಾವಿನ ಕೇಕೆ ಬಳಿಕ ಈಗ 4 ದಿನದಲ್ಲಿ 28 ಮಂದಿಯನ್ನ ಮಹಾಮಾರಿ ಬಲಿ ಪಡೆದಿದೆ. ಹೀಗಾಗಿ ಆಸ್ಪತ್ರೆ ಸುತ್ತಮುತ್ತ ದಿನ 3ರಿಂದ 4 ಬಾರಿ ಕೆಮಿಕಲ್ ಸ್ಪ್ರೇ ಸಿಂಪಡಿಸಲಾಗುತ್ತಿದೆ. ಹೀಗೆ ಬಲಿಯಾದ 90% ಮಂದಿ ಅನೇಕ ಕಾಯಿಲೆಯಿಂದ ಬಳಲುತ್ತಿದ್ದವರೇ ಆಗಿದ್ದಾರೆ. ಕೊರೋನಾ ಸೋಂಕು ಒಕ್ಕರಿಸಿದ್ದರಿಂದ ಚಿಕಿತ್ಸೆ ಫಲಿಸದೆ ಐಸೋಲೇಷನ್ ವಾರ್ಡ್ನಲ್ಲಿ ಮೃತಪಟ್ಟಿದ್ದಾರೆ. ಇಲ್ಲಿ ಮೃತಪಟ್ಟವರು ಎಲ್ಲರೂ ಕೂಡ ಸುಮಾರು ಒಂದು 50 ವರ್ಷ ಮೇಲ್ಪಟ್ಟವರೇ ಇರುವಂಥದ್ದು. ಹೀಗಾಗಿ ಅವರು ಕೂಡ ಕೆಲವೊಂದು ಕಾಯಿಲೆಯಿಂದ ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ರು. ಕೆಲವೊಬ್ಬರು ಹೃದಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಕೆಲವರಿಗೆ BP ಶುಗರ್ ಇರುವಂಥ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಸಾಕಷ್ಟು ಜನ ಮೃತಪಡ್ತಾ ಇರುವಂಥದ್ದು. ಜಿಲ್ಲಾಡಳಿತ ಕೂಡ ಆರಂಭದಿಂದನೂ ಹೇಳ್ತಾ ಇತ್ತು, ಯಾರೂ ಕೂಡ ಈ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ಜನರಾಗಿರ್ಬೋದು, ಮಕ್ಕಳಿರ್ಬೋದು, ಯಾರೂ ಕೂಡ ಮನೆಯಿಂದ ಹೊರ ಬರಬಾರ್ದು ಅಂತೇಳಿ ಸಾಕಷ್ಟು ಪ್ರಯತ್ನನೂ ಕೂಡ ಇಲ್ಲಿ ಮಾಡ್ತಾ ಇತ್ತು. ಹೀಗಾಗಲೇ ಕೂಡ ಅದರ ಜೊತೆಗೇನು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಇನ್ನೂವರೆಗೆ ಯಾರೂ ಕೂಡ ಜಿಲ್ಲಾಡಳಿತ ಮಾತನ್ನು ಕೇಳಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಬೀದರ್ನಲ್ಲಿ ಕೊರೋನಾ ನಿಯಂತ್ರಣದಲ್ಲಿತ್ತು. ಆದರೆ ಫ್ರೀಡೌನ್ ಆಗುತ್ತಿದ್ದಂತೆ ಜನರ ಓಡಾಟ ಮತ್ತು 28,000ಕ್ಕೂ ಹೆಚ್ಚಿನ ಅಂತಾರಾಜ್ಯ ಪ್ರಯಾಣಿಕರು ಹಾಗೂ ವಲಸೆ ಕಾರ್ಮಿಕರು ಜಿಲ್ಲೆಗೆ ಆಗಮಿಸಿದ್ದಾರೆ. ಹೀಗಾಗಿ ಕೊರೋನಾ ಸೋಂಕು ನಿಯಂತ್ರಿಸುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 12 ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದುವರೆಗೂ 37,515 ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಈ ಪೈಕಿ ಜಿಲ್ಲೆಯಲ್ಲಿ ಒಟ್ಟು 850 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಬೀದರ್ನಲ್ಲಿ 4 ದಿನದಲ್ಲಿ 28 ಮಂದಿ ಕೊರೋನಾಗೆ ಬಲಿಯಾಗಿರೋದು ಇಡೀ ಜಿಲ್ಲೆಯನ್ನ ಆತಂಕಕ್ಕೆ ದೂಡಿದೆ. ಹಳ್ಳಿಗೂ ವಿಸ್ತರಿಸುತ್ತಿರುವ ಕೊರೋನಾ ಈಗಾಗಲೇ ಜಿಲ್ಲೆಯ 200ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನರ್ತನ ಶುರು ಮಾಡಿದೆ. ಕೊರೋನಾ ಕಟ್ಟಿ ಹಾಕೋದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸುರೇಶ್ ನಾಯಕ್, TV9 ಬೀದರ್. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.